ಹೋಯ್ತೈತೆ ಇದು ಯಾವ್ದೋ ಸ್ಯಾರಿ ಈಗ ಗೊತ್ತಾಯ್ತಾ ಹುಡುಗಿರ್ ಕಷ್ಟ ಏನು ಅಂತ. ಇಲ್ಲಿಂದ ಹಿಂಗ್ ತಗೊಳ್ಳಿ, ಇಲ್ಲಿಂದ ಹಿಂಗ್ ಮಡ್ಚಿ, ಮತ್ತೆ ಇಲ್ಲಿ ಹಿಡ್ಕೊಳ್ಳಿ, ಮತ್ತೆ ಇಲ್ಲಿ ಮಡ್ಚಿ. ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್, ನೀವು ಅದೇ ತರ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡೋಗಿದ್ದೀನಿ. ಸೊ ಇದಾರೆ ಗೈಸ್, ಇವರು ಇಲ್ಲೇ ಇದಾರೆ. ಸೊ ವೆಲ್ಕಮ್ ಎಲ್ಲರಿಗೂ. ಹಾಯ್ ಮಾಡ್ಬಿಡು. ಹಾಯ್ ಗಾಯ್ಸ್. ಅದು ಎತ್ತಬೇಕಾ ಇಲ್ಲ ಕ್ಯಾಮ್ರಾ ಡೌನ್ ಮಾಡ್ಬೇಕಾ? ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಒಳ್ಳೆ ಬಕ್ರ ಆಗಿದ್ದು ವೈಫ್ ಅವರೇ, ಬೇಬಿ ಫುಲ್ ಬಕ್ರ ಆಗಿದ್ದು. ಸೊ ಇವರೇ ಬಕ್ರ ಆಗಿದ್ದು. ಹೇಳಿ ಗೈಸ್, ಇದೀಗ ಬಂದ ಸುದ್ದಿ ಯಾರು ಬಕ್ರ ಅಂತ ಟೈಟಲ್ ತಮ್ಮನೇಲಿ ಹಾಕಲ್ಲ. ಸೊ ಇವರೇ ಬಕ್ರ ಆಗಿದ್ದು. ಏನ್ ಸಮಾಚಾರ? ಏನಂದೆ ನೀನು? ಬಕ್ರ ಬಕ್ರ. ಹೂ ಕಣಪ್ಪ, ಓದ್ ಬಿಡೋದಲ್ಲಿ ನಾನೇ ಬಕ್ರ ಆಗಿದ್ದು. ಅದಕ್ಕೆ ನಾನು ರಿವೆಂಜ್ ತಗೊಂಡೆ ಬಿಡ್ತೀನಾ? ಏನ್ ಹೇಳು? ರಿವೆಂಜ್ ಅಂತೆ ಗೈಸ್. ಏನ್ ರಿವೆಂಜ್? ನಾವು ನನ್ನ ಹತ್ರ ಒಂದು ಕ್ವಶನ್ ಐತೆ. ಆ ಕ್ವಶನ್ಗೆ ನೀನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನೀನ್ ಹೇಳಿದ್ ನಾನ್ ಕೇಳ್ತೀನಿ. ನೀನ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಏನ್ ಹೇಳ್ತೀಯ? ಇದೀಗ ಬಂದ ಸುದ್ದಿ ಒಂದು ಒಳ್ಳೆ ಟಾಸ್ಕ್ ಇದೆ. ಸೊ ಒಳ್ಳೆ ಕ್ವಶನ್ ಕೇಳ್ತಾರಂತೆ. ಇನ್ನು ಏನೇನು ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ, ಯಾವ ಗತಿ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಗೈಸ್, ಕ್ವಶನ್ ಕೇಳಿ, ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಗೈಸ್. ಇವ್ರು ಕೇಳೋ ಕ್ವಶನ್ಗೆ ಏನಾದರೂ ನಿಮ್ಮ ಹತ್ರ ಆನ್ಸರ್ ಇದ್ರೆ ಆನ್ಸರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ ಬಿಡು. ಸೊ ಇವ್ರು ಆನ್ಸರ್ ಹೇಳ್ತಾರಂತೆ. ಸೊ ಗೈಸ್, ಕ್ವಶನ್ ಏನು ಅಂತ ಕೇಳೋಣ ಬನ್ನಿ. ಒಂಥರ ಒಟ್ಟು ನಾನು ಅಷ್ಟು ಆ ರೇಂಜಿಗೆಲ್ಲ ಕನ್ನಡ ಓದಿಲ್ಲಮ್ಮ. ಸಿಂಪಲ್ ಆ ಬುಕ್ಗಳೆಲ್ಲ ನಾನು ಸ್ಟಡಿ ಮಾಡಿಲ್ಲ. ನಾರ್ಮಲ್ ಒಟ್ಟು ಅದೇ. ಸೊ ಗೈಸ್, ಕೇಳೋಣ. ಏನು ಒಟ್ಟು ಏನು ಹೇಳಿ ಪರವಾಗಿಲ್ಲ, ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಊರಿಗೆಲ್ಲ ಒಂದೇ ಹಪ್ಪಳ ಅಂತೆ. ಏನದು? ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಊರಿಗೆಲ್ಲ ಒಂದೇ ಹಪ್ಪಳನ? ಒಂದೇ ಹಪ್ಪಳನ ಒಂದೇ ಅಪ್ಪನ? ಹಪ್ಪಳ. ಊರವ್ರಿಗೆಲ್ಲ ಒಬ್ನೇ ಅಪ್ಪ ಅನ್ನಂಗ ನನಗೆ ಅದೆಲ್ಲ ಬೇರೆ ಹೋಗುತ್ತೆ. ಸೊ ಗೈಸ್, ಊರಿಗೆಲ್ಲ ಒಂದೇ ಹಪ್ಪಳನ? ಏನ್ ಗುರು, ನಿಮಗೆ ಗೊತ್ತಿದೆ ಗಾಯ್ಸ್? ಅವರಿಗೂ ಗೊತ್ತಿಲ್ವಂತೆ. ಗೊತ್ತಿರುತ್ತೆ, ಅವ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರೆ. ಊರಿಗೆಲ್ಲ ಒಂದೇ ಹಪ್ಪಳ ಗುರು, ಆದಷ್ಟು ಟ್ರೈ ಮಾಡಬೇಕು. ಈಸಿಯಾಗಿ ಬಿಟ್ಕೊಡ್ಬಾರ್ದು, ಈಸಿಯಾಗಿ ಬಿಟ್ಕೊಡ್ಬಾರ್ದು. ಒಂದು ನಿಮಿಷ. ಊರಿಗೆಲ್ಲ ಒಂದೇ ಹಪ್ಪಳ. ಹಪ್ಪಳ ಅಲ್ಲ ಇದು, ಪೊದೆ. ಸೊ ಊರಿಗೆಲ್ಲ ಒಂದೇ ಹಪ್ಪಳ, ಒಂದೇ ಹಪ್ಪಳ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಒಂದೇ ಹಪ್ಪಳ ಬಾವಿ ಅಲ್ಲ, ಊರಿಗೆಲ್ಲ ಒಂದೇ ಹಪ್ಪಳ. ಗೆಸ್ ಮಾಡು. ಊರಿಗೆಲ್ಲ ಒಂದೇ ಹಪ್ಪಳ. ಒಂದೇ ಒಂದೇ ಗುರು, ಮನೆಗೆ ಒಂದೊಂದು ಹಪ್ಪಳ ಕರೀತಾರೆ ತಿನ್ನೋಕೆ. ಊರಿಗೆಲ್ಲ ಒಂದೇ, ಊರಿಗೆಲ್ಲ ಸೇರಿ ಒಂದೇ ಹಪ್ಪಳ ಅಂತಂದ್ರೆ ಏನು? ಊರಿಗೆಲ್ಲ ಒಂದೇ ಹಪ್ಪಳ ಗುರು. ಹೇಳ್ರೋ, ಕ್ಲೋಸ್ ಅಪ್ ಅಲ್ಲಿ ಬಂದ್ರೆ ಎದ್ರಕಂತೀರಾ? ಸೊ ಹೇಳ್ರೋ, ಏನಾದ್ರು ಒಂಚೂರು ಕ್ಲೂ ಕೊಡ್ರೋ. ಏನಾದ್ರು ಒಂಚೂರು ಕ್ಲೂ ಕೊಡು. ನೀನು ಓದ್ಬಿಟ್ಟಿದ್ದಲ್ಲ, ನೀನು ಕ್ಲೂ ಕೊಟ್ಟಿಲ್ಲ. ಎಷ್ಟು ಕೇಳಿದೆ ನಾನು? ಕ್ಲೂ ಕೊಟ್ಟಿದ್ದೆ ಗೈಸ್, ಇವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ನಾನು ಟೇಬಲ್ ಅಂತ ಬಾಯ್ ಬಿಟ್ಟು ಹೇಳಿದ್ದೀನಿ, ಇವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ತಪ್ಪಲ್ಲ ಇದು. ಹಪ್ಪಳ ಅಂದ್ರೆ ನಾನು ಏನ್ ಮಾಡ್ಲಿ? ಹಪ್ಪಳ ಯಾವ ಹಪ್ಪಳ ಅಂತ ತಿಳ್ಕೊಳ್ಳಿ. ಹುಳ್ಳಿಕಾಳು ಹಪ್ಪಳನ, ಉದ್ದಿನ ಹಪ್ಪಳನ, ಮತ್ತೆ ಅಕ್ಕಿ ಹಪ್ಪಳನ? ಯಾವ? ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೇಳಂಗಿಲ್ಲ. ಒಂದೇ ಹಪ್ಪಳ ಗೈಸ್. ಒಂದೇ ಹಪ್ಪಳ ಕಂಡು ಹಿಡಿಬಹುದು, ಈಸಿ ಅದು. ಕ್ಲೂ ಏನಾದ್ರು ಕೊಡು. ಅದ್ ಹೆಂಗ್ ಕೊಡಕ್ಕಾಗುತ್ತೆ? ನಾರ್ಮಲ್ ಹಿಂಗ ಆನ್ಸರ್ ಮಾಡ್ಬಿಡ್ತಾರೆ ಗೈಸ್. ಏನೋ ಒಂದು ನಾರ್ಮಲ್ ಫನ್ನಿ ಹಿಂಗಂತೆ, ಹಿಂಗೆ ಏನೋ ನಾರ್ಮಲ್ ಫನ್ನಿ ಕ್ವಶನ್ ಆಗಿದ್ದಿದ್ರೆ, ಕ್ವಶನ್ ಆಗಿದ್ರೆ ಏನೋ ಆನ್ಸರ್ ಹುಡುಕ್ಬೋದಿತ್ತು. ಇದು ಯಾವ್ದೋ ಗಾದೆ, ಒಟ್ಟ ಗಾದೆನಾ? ಗಾದೆ ಅಲ್ಲ, ಒಗಟು. ಸಿಂಪಲ್. ಇಷ್ಟು ಸಿಂಪಲ್ ಆನ್ಸರ್ ಮಾಡಿಲ್ವಾ? ನೀನ್ ಸೋತೆ ಅಂತ ಒಪ್ಕೊಂಡ್ಬಿಡು. ಯಾರ ರೀತಿಗೆ ಸೋತಿಲ್ಲ. ಹೇಳು, ನೀನು ಒಂಚೂರು ಹೇಳು, ಸ್ವಲ್ಪ ಒಂಚೂರು ಕ್ಲೂ ಕೊಡು. ಕ್ಲೂಗಿ ಕೊಡೋ ಸೀನ್ ಎಲ್ಲ ಇಲ್ಲ. ಸೊ ಗೈಸ್, ನಾನು ಈ ಆನ್ಸರ್ ಕೊಡಕ್ಕೆ ರೆಡಿ ಇದ್ದೀನಿ. ಬಟ್ ನಾನು ಕೊಡ್ತಾ ಇದ್ದೀನಿ ಆನ್ಸರ್, ಪಕ್ಕ ಹೇಳ್ತಾ ಇದ್ದೀನಿ. ನಿಜ ಗೊತ್ತಿಲ್ಲ, ಆನ್ಸರ್ ಹೇಳ್ಬಿಡು. ನಿಜ ಗೊತ್ತಾಗಲಿಲ್ಲ ಗೈಸ್. ದಯವಿಟ್ಟು ಯಾರ್ಯಾರು ಬೈಕೊಂಡಿದ್ದೀರಾ ಬೈಕೊಂಬಿಡಿ. ದಯವಿಟ್ಟು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಆನ್ಸರ್ ನಮ್ಮ ತಾಯನಿಗೂ ಗೊತ್ತಾಯ್ತಲ್ಲ. ಊರಿಗೆಲ್ಲ ಒಂದೇ ಹಪ್ಪಳ ಹೆಂಗೆ ಹೇಳೋದು ಅದೆಲ್ಲ.
ಒಟ್ಟು ಬಿಡಿಸೋದು. ಸೊ ಗೊತ್ತಿದ್ರೆ ಹೇಳ್ಬಿಡಪ್ಪ ನೀನು. ಅವ್ರಿಗೆಲ್ಲ ಒಂದೇ ಹಪ್ಪಳ ಆನ್ಸರು ಏನೇನು ಗೊತ್ತಿಲ್ಲ. ಗೊತ್ತಿಲ್ವಾ ರಾತ್ರಿ ಆದ್ಮೇಲೆ ಬರೋದೇನು? ಚಂದ್ರ. ಅದು ಹೆಂಗೆ ಗುರು ಊರಿಗೆಲ್ಲ ಒಂದೇ ಹಪ್ಪಳ ಅಂತ ಅಂದ್ಬಿಟ್ಟು ಚಂದ್ರ ತೋರ್ಸಿದ್ರೆ ಹೆಂಗೆ? ಹಪ್ಪಳಕ್ಕೂ ಚಂದ್ರಕ್ಕೂ ಹೆಂಗೆ? ಹಪ್ಪಳಕ್ಕೂ ಚಂದ್ರಕ್ಕೂ ಏನ್ ಲಿಂಕ್ ಐತಿ? ಇಂಟರ್ ಕನೆಕ್ಷನ್ ಎಲ್ಲಲ್ಲ ಅಲ್ಲಿ ಇದೆ. ನೀನ್ ಯೋಚನೆ ಮಾಡು, ಥಿಂಕಿಂಗ್ ಲೆವೆಲ್ ಅಲ್ಲಿ ನಿನ್ ಥಿಂಕಿಂಗ್ ಲೆವೆಲ್ ಅಲ್ಲಿ ಐತೆ ಆನ್ಸರು. ಊರಿಗೆಲ್ಲ ಒಂದೇ ಹಪ್ಪಳ. ಊರಿಗೆಲ್ಲ ಕಾಣಿಸುತ್ತಲ್ಲ ಹಪ್ಪಳ ತರ. ಇದು ಹಪ್ಪಳ ತರಾನ? ಏನೋ ಗೈಸ್, ಅದೇನೋ ನಾನೆಲ್ಲ ತಿನ್ನೋದೇನೋ ಅನ್ಕೊಂಡಿದ್ದೆ. ಊರಿಗೆಲ್ಲ ಒಂದೇ ಹಪ್ಪಳ. ಹಪ್ಪಳ ಅಂದ್ರೆ ತಿನ್ನೋದೇ ತಾನೆ ಹಪ್ಪಳ ಅಂದ್ರೆ. ಇನ್ನೊಂದು ವರ್ಷನಕ್ಕೆ ಇನ್ನೊಂದು ವರ್ಷನಕ್ಕೆ ಹಪ್ಪಳ ಅಂದ್ರೆ ಏನ್ ಗೊತ್ತಿರಲ್ಲ ಕೆಲವ್ರಿಗೆ. ಪಾಪಡ್ ಅಂತಾರೆ ಅದನ್ನ. ಊರಿಗೆಲ್ಲ ಪಾಪಡ್ ಒಂದೇ ಪಾಪಡ್ ಅಂತ ಹಂಗ ಆಯ್ತು. ಇವಾಗ ಒಂದೇ ಪಾಪಡ್ ಅಂತೆ, ಅದು ಚಂದ್ರ ಅಂತೆ. ಸೊ ಹೇಳೋದೇನು ಹೇಳ್ಬೇಕು ಇನ್ನೇನು ಅದು ಹಪ್ಪಳ ತರಾನೇ ಕಾಣಿಸುತ್ತಾನೆ, ಅದಕ್ಕೆ ಹಪ್ಪಳ ಅನ್ನೋದು. ಗುರು ಅದು ಬಾಲ್ ಕಣ್ಣಂಗೂ ಕಾಣುತ್ತಲ್ಲಪ್ಪ. ಅದು ಬಾಲ್ ಕಣ್ಣಂಗೂ ಕಾಣುತ್ತೆ ಗೈಸ್. ಇದು ಹಪ್ಪಳ ಅಂತ ಹೇಳಿದ್ರು. ಸರಿ ಓಕೆ ಆಯ್ತು. ಏನೋ ಸೋತ್ಬಿಟ್ಟಿನಿ. ಅದೇನು ಟಾಸ್ಕ್ ಕೊಡ್ತೀಯೋ ಕೊಡು, ನಾನು ಮಾಡಕ್ ರೆಡಿ. ಏನ್ ಕೊಟ್ರು ಮಾಡ್ತೀಯಾ? ಇನ್ನೇನು ಇವಾಗ ನಿನ್ ಕ್ವಶನಿಗೆ ನಾನು ಆನ್ಸರ್ ಹೇಳಿಲ್ಲ ಅಂದ್ರೆ ನೀನ್ ಏನ್ ಕೊಟ್ರು ಮಾಡ್ಲೇಬೇಕಲ್ವ? ಇಲ್ಲಾಂದ್ರೆ ಹೇಳ್ಬಿಡ್ತೀರ ನೀವು ಮಹಿಳಾ ಮಣಿಯರು. ಈಗ ಬಂದೆ ನೋಡು. ಯಾವಾಗ್ಲೂ ನೀವು ಗಂಡಸರು ಹುಡುಗಿರ್ಗೆ ರೆಡಿ ಆಗಕ್ ಬಿಟ್ಬಿಟ್ಟು ಇನ್ನೂ ಆಗಿಲ್ವಾ ಅಂತ ಬರ್ತೀರಲ್ಲ. ನೋಡಪ್ಪ, ಇವಾಗ ನಾವೆಲ್ಲರೂ ಹೊರಟಿರ್ತೀವಿ. 5 ನಿಮಿಷಕ್ಕೆ ನಾವು ರೆಡಿ ಆಗ್ಬಿಟ್ಟು ಹೊರಟ್ಬಿಟ್ಟು ಇವ್ರನ್ನ 1/4 ಗಂಟೆ ಆಯ್ತಾ ಅಂತ ಕೇಳ್ತಾ ಇರ್ತೀವಿ. ಎಲ್ಲೂ ಹೊರಡಲ್ಲ ಬೇಗ. ಸೊ ಅದಕ್ಕೆ ನೀನು ಬಂದು ಟಾಸ್ಕ್ ಕೊಡ್ತೀನಿ. ಏನೇಳು ಒಂದು ನಿಮಿಷ ಇರು. ಟಾಸ್ಕ್ ಅಂತೆ ನೋಡೋಣ. ಬೈ ಕಡೆ ಇದು ಇಟ್ಕೊಂಡು ತೋರ್ಸು ನನ್ನ ಮುಂದೆ. ರೆಡಿ ಆಗಿದೆ ಟಾಸ್ಕ್. ಅಂದ್ರೆ ಈಗ ನಾನು ಈ ಸೀರೆ ಉಟ್ಕೊಬೇಕಾ? ಇಲ್ಲ ಅಂದ್ರೆ ನೀನ್ ಸೋತಂಗೆ. ಆಲ್ರೆಡಿ ಸೋತಿದ್ಯಾ. ಸೋತಿರೋದಕ್ಕೆ ನನಗೆ ಈ ಪನಿಷ್ಮೆಂಟಾ? ಅಂದ್ರೆ ಈ ಸೀರೆ ನಾನು ಉಟ್ಕೊಬೇಕಾ? ನಿಜ ಬರಲ್ಲ ನೋಡ್ರ ಸ್ಯಾರಿ ಉಟ್ಕೊಳಕ್ಕೆ. ಬೇಬಿ ಬೇರೆ ಯಾವ್ದಾದ್ರು ಟಾಸ್ಕ್ ನೋಡ್ಬೇಕು ಪ್ಲೀಸ್ ಬೇಬಿ. ಅದ್ ಮಾಡ್ಬೇಕು ನೀನು. ಉಟ್ಕೋ. ಸೀರೆ ಹೆಂಗ್ರ ಉಟ್ಕೊಳ್ಳೋದು? ಓಲಿ ಆಯ್ತು, ಸ್ವಲ್ಪ ಹೆಲ್ಪ್ ಆದ್ರೂ ಮಾಡು. ಸೊ ಗೈಸ್, ನಾವು ಹುಡುಗರು ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಕೊಟ್ಟಿರೋ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಸೀರೆ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ದಯವಿಟ್ಟು ಮಹಿಳಾ ಮಣಿಯರು ಬೇಜಾರು ಮಾಡ್ಕೊಂಬಿಡಿ. ಕೊಡ್ತೀನಿ ಸೀರೆ. ಅಯ್ಯೋ, ಇದರಲ್ಲಿ ಸೀದಾ ಯಾವುದು ಉಲ್ಟಾ ಇದು ಗೈಸ್. ಸೊ ಇದರಲ್ಲಿ ನೆರಿಗೆ ಎಲ್ಲ ಯಾವ ತರ ಬರುತ್ತೆ? ನನಗೂ ಉಟ್ಕೊಳಕ್ ಬರುತ್ತಮ್ಮ, ನಾನು ಉಟ್ಕೊಂತೀನಿ. ಸೊ ಅಡ್ಡ ಬರ್ಬೇಡ ಕ್ಯಾಮ್ರಾಗೆ. ಅವಾಗ ನಮ್ಮ ಸ್ನೇಹಿತರು ನೋಡ್ಲಿ, ಅಡ್ಡ ನಿಂತ್ಕೊಂಡ್ಬಿಟ್ರೆ ನೀನು ಹೆಂಗ್ ಕಾಣಿಸ್ತದೆ? ಸೊ ಗೈಸ್, ಸ್ಯಾರಿ ಉಡ್ತಾ ಇದ್ದೀನಿ ನಾನು. ಫಸ್ಟ್ ಡೇ ಏನೋ ಸ್ಯಾರಿ ಉಡ್ತಾ ಇರೋದು ನಾನು. ಬ್ಲ್ಯಾಕ್ ಕಲರ್ ಸ್ಯಾರಿ ಕೊಟ್ಟವ್ರೆ. ಸೊ ಇವತ್ತು ಹಾಕೊಂಡು ಏರಿಯಾ ಫುಲ್ಲು ಬ್ರೇಕ್ ಗೆಜ್ಜೆ ಹಾಕೊಂಡು ದೆವ್ವ ಅಂತ. ಸೊ ಇದನ್ನ ಫಸ್ಟು ಸಿಗಿಸ್ಬೇಕು. ಹೇಳ್ಕೊಡ್ತೀನಿ. ಯಾರ್ಯಾರಿಗೆ ಸ್ಯಾರಿ ಉಟ್ಕೊಳಕ್ ಬರಲ್ಲ, ಸಾರಿ ಈ ಕಡೆ ತಿರುಗ್ತೀನಿ. ಯಾರ್ಯಾರಿಗೆ ಸ್ಯಾರಿ ಉಟ್ಕೊಳಕ್ ಬರಲ್ಲ ಅವರೆಲ್ಲ ನೋಡ್ಕೊಂಡು ಕಲ್ತ್ಕೊಳ್ಳಿ. ಎಲ್ಲಿ ಸಿಗಿಸ್ಬೇಕು? ಸೆಂಟ್ರಲ್ಲ. ಚೂರು ಟಿಪ್ಪಾದ್ರು ಕೊಡವ? ಆಯ್ತು, ನೀನೇ ಬರ್ತೈತೆ ಅಂತ ಹೇಳ್ದಲ್ಲ, ನೀನು ಹೇಳ್ಕೊಡು. ನಿನಗೆ ನಮಗೂ ಬರ್ತದೆ. ಕಲಾವಿದ. ಸೊ ಗೈಸ್, ಒಂದು ರೌಂಡ್ ಸುತ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಸುತ್ಕೊಳ್ಳಿ. ಮಿಕ್ಕಿದೆಲ್ಲ ಹಂಗೆ ತುಳಿಕೊಳ್ಳಿ. ಕರೆಕ್ಟ್ ಅಲ್ಲ? ಏನು ಅನ್ಸುತ್ತೆ ಅಂತಿದ್ಯಾ? ಇನ್ನೆಂಗೆ ಒಂದೇ ಒಂದು ರೌಂಡ್ ಸುತ್ತಕ್ಕೆ ತಾನೆ. ಈ ಸಾಕು ಬಿಡು. ನೆರಿಗೆ ಒಯ್ಬೇಕಾ? ಸೊ ಗೈಸ್, ನಾನು ನೆರಿಗೆ ಒಯ್ದು ಹೇಳ್ಕೊಡ್ತೀನಿ ನೋಡಿ. ಹಿಂಗೆ ಹಿಡ್ಕೊಳ್ಳಿ ಬೆಳ್ಳು. ಹಿಂಗೆ ಎಲ್ ಶೇಪ್. ಯಾಕೋ ಡೌಟ್ ಆಗ್ತಾ ಐತೆ. ಹಂಗಂತ ನೀನೇನೋ ಥಿಂಕ್ ಮಾಡ್ಕೊಡಮ್ಮ. ನಾನು ನೋಡ್ಕೊಂಡಿದ್ದೀನಿ. ಯಾರು ಓಡೋದು ನೋಡಿಲ್ಲ ಗೈಸ್, ನಾನು ಸುಮ್ಮನೆ ಹೇಳಿದ್ದು. ಸೊ ಗೈಸ್, ನೆರಿಗೆ ಒಯ್ಯೋದು ಹಿಂಗೆ ಕಲ್ತ್ಕೊಳ್ಳಿ. ಚಿಂಗಾಲಿ ಬಂಗಾಲಿ ಅದು ಕಿತ್ಕೊಂಡು ಆಯ್ತೈತೆ. ನಾನು ಉಟ್ಕೊಂಡೇ ಉಟ್ಕೊಡ್ತೀನಿ ಗೈಸ್. ಬ್ಲ್ಯಾಕ್ ಸೀರೆ ನನಗಿನ್ನ ಉದ್ದಕ್ಕೈತಲ್ಲ.
ಅಲ್ಲ ನೀನು ನನಗಿನ್ನ ಕುಳ್ಳಕ್ಕಿದ್ಯಾ, ನೀನು ಇಷ್ಟು ದೋಸೆ ಸೇರಿ ಬಿಡ್ತೀಯ. ಹಿಂಗೆ ತಗೊಂಡು ಕುಟ್ಕೊಂತ ಆಯ್ತು. ನಾನು ಇಲ್ಲಿ ಕುತ್ಕೊಂತೀನಿ, ಶೆಗೆ ಆಗ್ತಾ ಇದೆ. ಇಲ್ಲಿ ಬಾಯಿಲಿ ಸ್ವಲ್ಪ ನೆರಿಗೆ ಹೇಳು, ಹೆಲ್ಪ್ ಮಾಡು. ಕಳ್ಸ್ಕೊಂಡು ಹೋಯ್ತಾ ಇದು ಯಾವ್ದೋ ಸ್ಯಾರಿ ಕರೆಕ್ಟಾಗಿ ಐತೆ. ನೀನು ಕರೆಕ್ಟಾಗಿ ನೆರಿಗೆ ಹೇಳಿ. ಒಳ್ಳೆ ಫನ್ನು ನನಗೆ. ಈಗ ಗೊತ್ತಾಯ್ತಾ ಹುಡುಗಿರ್ ಕಷ್ಟ ಏನು ಅಂತ? ನಾನು ನೋಡ್ತೀನಮ್ಮ. ಗೊತ್ತಾಗುತ್ತೆ. ಸ್ಯಾರಿ ಉಟ್ಕೊಂಡು ಹಿಂಗೆ ಹೇಳ್ಕೊಡ್ತೀನಿ ನೋಡಿ. ನೀರಿಗೆ ಒಯ್ಯೋದು, ಇಲ್ಲಿಂದ ಹಿಂಗೆ ತಗೊಳ್ಳಿ, ಇಲ್ಲಿಂದ ಹಿಂಗೆ ಮಡಚಿ, ಮತ್ತೆ ಇಲ್ಲಿ ಹಿಡ್ಕೊಳ್ಳಿ, ಮತ್ತೆ ಇಲ್ಲಿಗೆ ಮಡಚಿ, ಮತ್ತೆ ಹಿಂಗೆ ತಗೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಮಡಚಿ ಇಲ್ಲಿ ಇಟ್ಕೊಂಡು ಇಲ್ಲಿ. ಸೊ ಗೈಸ್ ನೆರಿಗೆ ಹೋಯ್ತು ಕಲ್ತ್ಕೊಂಡ್ರೆ ಅದು ಸ್ವಲ್ಪ ಕೊಚ ಪಿಚ್ಚಿ ಓದ್ತೈತೆ. ಸಾಕು ಬಿಡು, ಉದ್ದ ಇಲ್ಲ ಸೀರೆ. ಉದ್ದ ಇಲ್ಲ, 5 ನೆರಿಗೆ ಸಾಕು ನಿನಗೆ. ಇದಕ್ಕೆ ಪಿನ್ ಮಾಡು. ಪಿನ್ ಕೊಡು. ಪಿನ್ ಬೇರೆ ಮಾಡ್ತೀಯ? ಸಿಗಿಸ್ಕೊಳ್ತೀನಿ. ಸಿಕ್ಸಿದ್ರೆ ಪ್ಯಾಂಟ್ ಉದುರೋಗ್ತದೆ ಗೈಸ್. ಈಗ ಹುಡುಗಕ್ಕಾಗಲ್ಲ. ಸೊ ಗೈಸ್ ಇಲ್ಲಿಗೆ ಸಿಗೇ ಹಂಗೆಲ್ಲ ನೋಡ್ಬಾರ್ದು. ಸೊ ಗೈಸ್ ಸ್ಯಾರಿ ರೆಡಿ. ಸೊ ಇದನ್ನ ಏನ್ ಮಾಡ್ಬೇಕು, ಮತ್ತೆ ಇಲ್ಲಿಂದ ಎಲ್ಲೈತೆ ಅವರ ನೆರಿಗೆ ಹೋಯ್ತಿರೋದು ಇಲ್ಲೈತೆ. ಒಂದು ನಿಮಿಷ, ಇಲ್ಲೈತೆ ಇಲ್ಲೈತೆ. ಸೊ ಇನ್ನೊಂದು ರೌಂಡು ಹಿಂಗ್ ತಗೊಂಡು ಸರಿ ಇನ್ನು ಬಂದಿಲ್ಲ. ಇದೆಲ್ಲ ಎಲ್ಲಿಗಾಟು ಹಿಂಗೇನಾ? ಸೊ ಗೈಸ್ ನಾನು ತಡ್ರಿ ಗೈಸ್, ನಾನು ಸ್ವಲ್ಪ ಸಿಗಿಸ್ಕೊಂತೀನಿ. ಯಾಕೋ ಸರಿ ಆಯ್ತಲ್ಲ, ಉದ್ದ ಬರ್ತೈತೆ. ಅದ್ರ ಒಂದು ಒಳ್ಳೆ ಸಾಂಗ್ ಗುರು. ಸೊ ಗೈಸ್ ಹಿಂದೆ ಇಲ್ಲಿ ಸಿಗಿಸ್ಕೊಂಡಿದ್ದೀನಿ. ಇಲ್ಲಿಂದ ತಗೊಂಡು ಹಿಂಗೆ ಹಾಕೊಂಡ್ರೆ ಏನಾದ್ರೂ ನಾವು ಆಚೆ ಉಟ್ಕೊಂಡು ಹೋಗ್ಬಿಟ್ರೆ ಏನಾಗೈತೆ? ನಾಯಿಗಳೆಲ್ಲ ಹಿಂದೆ ಬಂದ್ಬಿಡ್ತವೆ. ಕರೆಕ್ಟ್ ಆಗಿಲ್ಲ ಗೈಸ್, ಸ್ವಲ್ಪ ಮುಂದೆ ಉದ್ದ ಮಾಡ್ಕೊಂಡಿದ್ದೀನಿ. ಏನು ನೆರಿಗೆ ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ನೋಡಿ, ಒಂದು ಜಲಕ್ ಅಂತ ಗೈಸ್. ಸೊ ಒಂದ್ಸಲ ಕ್ಯಾಟ್ ವಾಕ್. ಸೊ ಗೈಸ್ ಸ್ಯಾರಿ ಉಟ್ಕೊಂಡಿದೀನಿ, ನಾಚಿಕೆ ಆಗ್ತಿದೆ ತುಂಬಾ. ಇದನ್ನ ಅಮ್ಮ ಅಪ್ಪ ಆಚೆ ಏನಾದ್ರು ನೋಡ್ಬಿಟ್ರೆ. ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿದೀನಿ ಕೊಡ್ರಿ, ಹೆಂಗಾಯ್ತು ಹೇಳೋ ಕಮೆಂಟ್ ಮಾಡ್ರೋ. ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿದೀನಿ. ಸೊ ಸೀರೆ ಉಟ್ಕೊಂಡು ತುಂಬಾ ಈಸಿ ಗೈಸ್. ಇವ್ರುಗಳು ಸುಮ್ಮನೆ ನಾಟಕ ಉಟ್ಕೊಂಡು ಮೇಕಪ್ ಮಾಡ್ಕೊಂಡಿರ್ತಾರೆ. ಸೊ ನೋಡಿ ಇಲ್ಲಿ ನಾವು ಎಷ್ಟು ಕರೆಕ್ಟಾಗಿ ಸ್ಯಾರಿ ಉಟ್ಟಿದೀನಿ ಅಂತ. ಸ್ವಲ್ಪ ಮುಂದೆ ಹಿಂದೆ ಉದ್ದ ಬಂದೈತೆ. ಏನು ನೆರಿಗೆ ಏನೋ ಬೇರೆ ಥಿಂಕ್ ಮಾಡ್ಬೇಡ್ರಿ ನೀವು. ಸೊ ಗೈಸ್ ಹೇಗಿದೆ ನನ್ನ ಸ್ಯಾರಿ? ಸಖತ್ತಾಗಿದೆ ಅಲ್ಲ? ಚಿಂಗಲಕ್ಕ ಹೆಂಗಿದೆ ಅಂತ ಹೇಳಿ. ಸ್ಯಾರಿ ಉಟ್ಕೊಂಡಿದೀನಿ, ಮತ್ತೆ ಹೇಗಿದೆ, ಚೆನ್ನಾಗಿದೆ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಜಕ್ಕೂ ಸ್ಯಾರಿ ಉಟ್ಕೊಳ್ಳೋದು ತುಂಬಾನೇ ಈಸಿ. ತುಂಬಾನೇ ಈಸಿ. ಇವರೆಲ್ಲ ನಾಟಕಗಳು ಮಾಡ್ತಾರೆ, ಇವರು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡು ಲೇಟ್ ಮಾಡ್ಕೊಂಡು ಕೂತ್ಕೊಂತಾರೆ. ಸೊ ಹಂಗಾಗಿ ನಾನು ಫಸ್ಟ್ ಬಿಚ್ಚಾಕು ಇದನ್ನ ಹಂಗೆ ಹೋಗ್ತಿದ್ಯಾ? ನನಗೆ ಯಾಕಾದ್ರೂ ಈ ಟಾಸ್ಕ್ ಕೊಟ್ನೋ ಅನ್ಸ್ತಾ ನಿಜವಾಗ್ಲೂ. ಸೊ ಗೈಸ್ ನಾನು ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದೀನಿ. ಒಂದ್ ನಿಮಿಷ ಆಯ್ತು, ಕ್ಲೋಸ್ ಮಾಡ್ಬಿಡೋಣ. ಸೊ ಗೈಸ್ ಈ ಟಾಸ್ಕ್ ಅಲ್ಲಿ ನಾನು ಗೆದ್ದಿದ್ದೀನಿ. ವೈಫ್ ನಾನ್ ಗೆದ್ದಿರೋದು, ನಾನು ಗೆದ್ದಿದ್ದೀನಿ ಗೈಸ್. ಇವಾಗ ಅವ್ರು ಕೊಟ್ಟಿ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ನಾನು ಅವರಿಗೆ ಚಾಲೆಂಜ್ ಕೊಡ್ಬೋದಲ್ಲ. ನಾನು ರೆಡಿ ನೆಕ್ಸ್ಟ್ ಚಾಲೆಂಜ್ ಕೊಡೋಕ್ಕೆ. ಸೊ ಹೇಗಿದೆ ಜಲಕ್ಕು? ಚೆನ್ನಾಗಿದೆ ಅಲ್ಲ? ಸೊ ಸ್ಯಾರಿ ಉಟ್ಕೊಂಡಿದ್ದೀನಿ. ಒಂದು ರೌಂಡ್ ಎಲ್ಲ ಬೀದಿ ದರ್ಶನ ಮಾಡೋಣ ಅಂತಂದರೆ ಹಂಗೆಲ್ಲ ಮಾಡಬಾರ್ದು. ಬೀದಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋದರೆ ಹಿಂದೆ ನಮ್ಮ ಮನೆ ಮುಂದೆ ತುಂಬಾ ನಾಯಿಗಳಿದ್ದಾವೆ. ಬಂದು ಬಾಯಿ ಹಾಕಿದ್ರೆ ನಾನು ಬೇರೆ ದಪ್ಪನಾಗ ಗೆದ್ದೀನಿ. ಅರ್ಧ kg 1/4 kg ಏನೋ ಮಾಂಸನ ಕಿತ್ಕೊಂಡು ಹೋಗ್ತವೆ. ಸೊ ಒಂದು ಕ್ಯಾಟ್ ವಾಕ್ ತಡ್ರಿ ತೋರಿಸ್ತೀನಿ.
ಸೊ ಗೈಸ್ ಇದರಲ್ಲಿ ಕಲ್ಪನಾ ಮೂವಿ ನೋಡಿದ್ದೀರಲ್ಲ ನೀವು, ನಮ್ಮ ಉಪೇಂದ್ರ ಸರ್ ಅವರು ಆಕ್ಟಿಂಗ್ ಮಾಡೋದು. ಸೊ ಒಂದು ಕ್ಯಾಟ್ ವಾಕ್ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಸೊ ಒಂದು ಫೋಟೋ ತಗೊಳ್ಳಿ, ಬರ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾರ್ಯಾರಿಗೆ ಸ್ಯಾರಿ ಉಡಿಸ್ಬೇಕು ಅಂತ ಹೇಳಿದ್ರೆ ನನಗೆ ಕಾಂಟ್ರಾಕ್ಟ್ ಕೊಡಿ, ನಾನೇ ಉಡಿಸ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನೇ ಟಾಸ್ಕ್ ವಿನ್ ಆಗಿದ್ದು. ಹೆಂಗೆ ಅಂದ್ರೆ ಅವ್ರು ಕೊಟ್ಟಿರೋ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸ್ಯಾರಿ ಉಟ್ಕೊಂಡು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೀರೆ ಉಟ್ಕೊಂಡು ಆಚೆ ಹೋಗ್ಬಿಟ್ರೆ ಕರೆಕ್ಟ್ ಆಗಿ ಹುಟ್ಟಿದ್ದೀನಿ ಗೈಸ್, ಎಂತದು ಇಲ್ಲ ಬಿಚ್ಚು ಸೀರೆನ ಕರೆಕ್ಟ್ ಆಗಿ ಹುಟ್ಟಿದ್ದೀನಿ. ಬಟ್ ಏನಂದ್ರೆ ನೆರಿಗೆ ಉದ್ದ ಆಗೈತೆ, ಅದು ಬಿಟ್ರೆ ಇನ್ನೇನಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿವೆಂಜ್ ಕಾದಿದೆ, ಒಳ್ಳೆ ರಿವೆಂಜೇ ತಗೊಂತೀನಿ. ಸೊ ಪ್ಯಾಂಟ್ ಶರ್ಟ್ ಹಾಕೋಬೇಕಾ? ಪ್ಯಾಂಟ್ ಶರ್ಟ್ ಗೈಸ್, ನಾನು ಪ್ಯಾಂಟ್ ಶರ್ಟ್ ಹಾಕೋ ಅಂತಂದ್ರೆ ಡೈರೆಕ್ಟ್ ನೀವು ಹಾಕೊಂಡ್ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಒಳ್ಳೆ ಜೀನ್ಸ್ ಹಾಕೊಂಡಿದ್ದೀನಿ ಅಂತ ಆರಾಮಾಗಿ ನಿಂತ್ಕೊಂಡ್ಬಿಡ್ತಾರೆ. ಬಟ್ ಆ ಥರ ಟಾಸ್ಕ್ ಎಲ್ಲ ನಾನು ಕೊಡಲ್ಲ, ಬೇರೆ ಥರನೇ ಟಾಸ್ಕ್ ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ಬೋದು. ಕಮೆಂಟ್ ಮಾಡಕ್ಕೆ ಹೇಳು, ಸೀರೆ ಉಡ್ಸಿದ್ಯಲ್ಲ ಅಲ್ಲಿ ಹೇಳು. ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ. ಅಂಡ್ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇದೆ, ಅದು ಬೆಲ್ ಐಕನ್ನ ಟಣ್ ಅಂತ ಗಂಟೆ ಹೊಡೆದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಬರ್ತೇನೆ, ಇದೇ ಸ್ಯಾರಿಲಿ ಒಂದು ರೌಂಡ್ ಹಾಕೊಂಡು ಬರ್ತೇನೆ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.